ಇವರಿಗೆ 9 ತಿಂಗಳು ಕಂಟಕ ಏನೋ ಇದೆ ಅಂತ. ಯಾವ ಕಂಟಕ? ಗುರು ನಗರೋರಧಿಕಂ, ಗುರುವಿನನ್ನು ಆಶೀರ್ವಾದ ಪಡೆದಂಥವರಾಗಿದ್ದಾರೆ. ನಿರಂತರ ಶ್ರೀಮಠದ ಮಗನಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಗುರು ಆಶೀರ್ವಾದ ಅವರಿಗೆ ರಕ್ಷಾ ಕವಚವಾಗಿದೆ. ಯಾವ ಕಂಟಕ ಬಂದರೂ ಕೂಡ ಅವರ ಜಯಶೀಲರಾಗ್ತಾರೆ. ಅದರ ಬಗ್ಗೆ ಚಿಂತೆ ಬೇಡ. ಖಾತೆ ವಿಚಾರಕವಾಗಿ ಅವರು ಸ್ವತಂತ್ರ ಜೀವಿಗಳಾಗಿ ಅದನ್ನು ಹೇಳೋರಲ್ಲ. ಮೇಲಧಿಕಾರಿಗಳಿರ್ತಕ್ಕಂಥವ್ರು ಏನಿದ್ದಾರೆ, ಆ ಒಂದು ಅಧಿಕಾರ ವರ್ಗದವ್ರು ಏನು ತೀರ್ಮಾನ ತಗೊಳ್ತಾರೆ, ಅವರು ಕಂಕಣಬದ್ಧರಾಗಿ ನಿಂತು ರೈತರ, ಬಡವರ, ಸೈನಿಕರ, ವರ್ತಕರ, ಯುವಕರ ಪರಿಪೂರ್ಣವಾಗಿರ್ತಕ್ಕಂಥ ರಾಜ, ಪ್ರತ್ಯಕ್ಷ ದೇವತಾ, ನಮ್ಮ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಮಂತ್ರವನ್ನು ಘೋಷಣೆ ಮಾಡಿದ್ದಾರೆ. ಆ ಧರ್ಮದ ದಂಡವನ್ನು ನಮ್ಮ ಶ್ರೀಮಠದಿಂದ ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ರಾಜಕೀಯಲ್ಲಾಗಲಿ, ವರ್ತಕರಲ್ಲಾಗಲಿ, ರೈತರಲ್ಲಾಗಲಿ, ಯುವಕರಲ್ಲಾಗಲಿ ಮತ್ತು ತಾಯಂದಿರಾಗಲಿ ಎಲ್ಲರ ಪ್ರೀತಿಯ ಮಗನಾಗಿ ಅವರು ನಿರಂತರ ಸಮಾಜದ ಸೇವೆಯಲ್ಲಿ ಅವರು ತಮ್ಮ ಬದುಕನ್ನು ರೂಪಿಸ್ಕೊಳ್ತಾರೆ. ಯಾವ ಚಿಂತೆ ಇಲ್ಲ. ಸಂಕಷ್ಟ ಜೀವನದಲ್ಲಿ ಬಾರದು, ಬಪ್ಪದು ತಪ್ಪದು ಅಂತ ಹೇಳ್ತಾರೆ. ಎಲ್ಲರಿಗೂ ಅದು ಬರುವಂಥ ಸಂಕಷ್ಟ ಇರುವುದೇ. ನಂಬಲೆ ಮನವೇ ಹಂಬಲಿಸದಿರು, ನಂಬದೆ ನಚ್ಚದೆ ಕರದಡೆ ಓಯನನ ಶಿವನು ಸಾಂಬು ನುಡಿಯಲು ನಂಬಿಕೆಯೇ ಕಾರಣ ಅಂತ ಶರಣರೇನು ಮಾತನ್ನು ಹೇಳ್ತಾರೆ. ಅವರು ನಂಬಿಕೆಯನ್ನು, ಶ್ರೀಮಠದ ಗುರುವನ್ನು ಅವರು ನಂಬಿಕೊಂಡು ಶ್ರದ್ಧಾಭಕ್ತಿಯಿಂದ ಇದ್ದಾರೆ. ಆ ಕಂಟಕ ಅವರಿಗೆ ದೂರ ಆಗಿದೆ. ಗುರು ರಕ್ಷಣೆ ಅವರಿಗೆ ದಯಪಾಲಿಸಿದ್ದೀವಿ. ಅದರ ಬಗ್ಗೆ ಚಿಂತೆ ಬೇಡ.